ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ನಮ್ಮ ಇಂದಿನ ಈ ಡೀಪ್ ಡೈವ್ನಲ್ಲಿ ನಾವು ಐ.ಎ. ರಿಚರ್ಡ್ಸ್ ಅವರ ಪ್ರಾಕ್ಟಿಕಲ್ ಕ್ರಿಟಿಸಿಸಮ್ ಅಂದ್ರೆ ಪ್ರಾಯೋಗಿಕ ವಿಮರ್ಶೆ ಅನ್ನೋ ಕ್ರಾಂತಿಕಾರಿ ಪರಿಕಲ್ಪನೆಯ ಬಗ್ಗೆ ಅತ್ಯಂತ ಆಳವಾದ ಚರ್ಚೆ ಮಾಡಲಿದ್ದೇವೆ. ವಾವ್! ಐ.ಎ. ರಿಚರ್ಡ್ಸ್ ಅವರ ಈ ವಿಧಾನದ ಬಗ್ಗೆ ನನಗೆ ಯಾವಾಗಲೂ ಒಂದು ಕುತೂಹಲ ಇದೆ. ಅವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ವಿದ್ಯಾರ್ಥಿಗಳಿಗೆ ಕವಿಗಳ ಹೆಸರನ್ನು ಮರೆಮಾಚಿ ಕವಿತೆಗಳನ್ನು ಕೊಟ್ಟು ವಿಶ್ಲೇಷಿಸಲು ಹೇಳ್ತಿದ್ರಂತೆ ಅಲ್ವಾ? ನಿಜ, ಅದೇ ಈ ವಿಧಾನದ ಮೂಲ. ಅಂದ್ರೆ ಲೇಖಕನ ಹಿನ್ನೆಲೆ ಅಥವಾ ಇತಿಹಾಸವನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಕೇವಲ ಪಠ್ಯ ಅಂದ್ರೆ ಟೆಕ್ಸ್ಟನ್ನು ಮಾತ್ರ ಹೇಗೆ ಓದಬೇಕು ಅಂತ ಕಲಿಸೋದೇ ಅವರ ಗುರಿಯಾಗಿತ್ತು. ನಮ್ಮ ಇಂದಿನ ಸಂಭಾಷಣೆಯ ಗುರಿ ಕೂಡ ಅದೇ. ಹೌದು, ಹೊಸ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಉಪಯೋಗ ಆಗುತ್ತೆ. ಕರೆಕ್ಟ್. ವಿದ್ಯಾರ್ಥಿಗಳಿಗೆ ಈ ದ್ವಿಭಾಷಾ ವಿಧಾನದಲ್ಲಿ ಅಂದ್ರೆ ಬೈಲಿಂಗ್ವಲ್ ಮೆಥಡ್ ಬಳಸಿ ಇಂಗ್ಲಿಷ್ ತಾಂತ್ರಿಕ ಪದಗಳ ಜೊತೆಗೆ ಕನ್ನಡದಲ್ಲಿ ಈ ಪರಿಕಲ್ಪನೆಯನ್ನು ಬಿಡಿಸಿ ಹೇಳೋಣ. ಖಂಡಿತ. ಮೊದಲಿಗೆ ಇಂಟ್ರೊಡಕ್ಷನ್ ಅಂಡ್ ನರೇಟರ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಪ್ರವೇಶಿಕೆ ಮತ್ತು ನಿರೂಪಕನ ದೃಷ್ಟಿಕೋನ. ಓಕೆ, ನಿರೂಪಕನ ದೃಷ್ಟಿಕೋನ. ಹೌದು, ಪ್ರಾಯೋಗಿಕ ವಿಮರ್ಶೆಯ ಮೂಲಭೂತ ನಿಯಮವೇ ಇದು. ಲೇಖಕನ ಜೀವನ ಚರಿತ್ರೆ ಅಂದ್ರೆ ಆತನ ಬಯೋಗ್ರಫಿ ಮತ್ತು ಚಾರಿತ್ರಿಕ ಹಿನ್ನೆಲೆಯನ್ನು ಇಲ್ಲಿ ನಾವು ಸಂಪೂರ್ಣವಾಗಿ ತಿರಸ್ಕರಿಸಬೇಕು. ಇಲ್ಲಿ ಕೇವಲ ಆ ಪಥ್ಯವೇ ದೇವರು. ಅಂದ್ರೆ ಕಥೆ ಹೇಳೋವನು ಮಾತ್ರ ಮುಖ್ಯ. ಎಕ್ಸಾಕ್ಟ್ಲಿ. ಪರೀಕ್ಷೆಯ ದೃಷ್ಟಿಯಿಂದ ನೋಡೋದಾದ್ರೆ ಒಂದು ಕಥೆ ಅಥವಾ ಕವಿತೆಯಲ್ಲಿ ನಿರೂಪಕ ಅಂದ್ರೆ ನರೇಟರ್ ಯಾರು ಅಂತ ಗುರುತಿಸೋದು ಮೊದಲ ಹೆಜ್ಜೆ. ನಿರೂಪಣೆಯಲ್ಲಿ 4 ಮುಖ್ಯ ವಿಧಗಳಿವೆ. ಆ 4 ವಿಧಗಳು ಯಾವುವು ಅಂತ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿವರಿಸಿ. ಮೊದಲನೆಯದು ಫಸ್ಟ್ ಪರ್ಸನ್ ಅಂದ್ರೆ ನಾನು ಅಂತ ಕಥೆ ಹೇಳುವ ವ್ಯಕ್ತಿನಿಷ್ಠ ನಿರೂಪಣೆ. ಎರಡನೆಯದು ಥರ್ಡ್ ಪರ್ಸನ್ ಅಂದ್ರೆ ಅವನು ಅವಳು ಅಂತ ಹೇಳುವ ನಿರ್ಲಿಪ್ತ ನಿರೂಪಣೆ. ಅಂದ್ರೆ ಹೊರಗಿನಿಂದ ಕಥೆ ಹೇಳೋದು. ಹೌದು. ಮೂರನೆಯದು ಆಮ್ನಿಸಿಯಂಟ್ ಅಂದ್ರೆ ಕಥೆಯ ಎಲ್ಲಾ ಪಾತ್ರಗಳ ಮನಸ್ಸಿನಲ್ಲಿ ಇರೋದನ್ನು ಬಲ್ಲ ಸರ್ವಜ್ಞ ನಿರೂಪಣೆ. ಮತ್ತು ನಾಲ್ಕನೆಯದು ಲಿಮಿಟೆಡ್ ಅಂದ್ರೆ ಕೇವಲ ಒಂದು ಪಾತ್ರದ ದೃಷ್ಟಿಕೋನಕ್ಕೆ ಮಾತ್ರ ಸೀಮಿತವಾದ ನಿರೂಪಣೆ. ಓಕೆ, ಆದ್ರೆ ಇಲ್ಲಿ ನಾನು ಸ್ವಲ್ಪ ವಿರೋಧ ವ್ಯಕ್ತಪಡಿಸಬೇಕಾಗತ್ತೆ. ಲೇಖಕ ಯಾರು ಅಂತ ನಮಗೆ ತಿಳಿದಿಲ್ಲ, ಕೇವಲ ಪಠ್ಯ ಮಾತ್ರ ಇದೆ ನಮ್ಮ ಮುಂದೆ. ಹಾಗಿದ್ಮೇಲೆ ಕಥೆ ಹೇಳ್ತಿರೋ ಆ ನಿರೂಪಕನನ್ನು ನಾವು ಕಣ್ಣು ಮುಚ್ಕೊಂಡು ನಂಬೋದು ಹೇಗೆ? ಕೆಲವೊಮ್ಮೆ ಆ ನಿರೂಪಕನೇ ನಮ್ಮನ್ನು ದಾರಿ ತಪ್ಪಿಸ್ತಿರ್ಬೋದು, ಸುಳ್ಳು ಹೇಳ್ತಿರ್ಬೋದು, ಅಥವಾ ಆತನಿಗೆ ಎಲ್ಲವೂ ತಿಳಿದಿಲ್ಲದೆ ಇರಬಹುದು. ಹೌದು, ಕರೆಕ್ಟ್. ಇಂತಹ ಅನ್ರಿಲಯಬಲ್ ನರೇಟರ್ ಇದ್ದಾಗ ನಾವು ಕಥೆಯನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಇದು ಪಠ್ಯದಲ್ಲಿ ವಿಪರ್ಯಾಸವನ್ನು ಅಂದ್ರೆ ಐರನಿಯನ್ನು ಸೃಷ್ಟಿಸಲ್ವಾ? ನೀವು ಕೇಳಿದ್ದು ಅತ್ಯಂತ ಸೂಕ್ಷ್ಮವಾದ ಮತ್ತು ಸೂಕ್ತವಾದ ಪ್ರಶ್ನೆ. ಲೇಖಕ ಬೇರೆ, ನಿರೂಪಕ ಬೇರೆ ಅನ್ನೋದನ್ನ ನಾವು ಮೊದಲು ಒಪ್ಕೋಬೇಕು. ಐ.ಎ. ರಿಚರ್ಡ್ಸ್ ಅವರ ಪ್ರಕಾರ ನಾವು ನಿರೂಪಕನನ್ನು ಲೇಖಕ ಅಂತ ಅಂದುಕೊಳ್ಳಬಾರದು. ಖಂಡಿತ ಅಂದುಕೊಳ್ಳಬಾರದು. ನೀವು ಹೇಳಿದ ಹಾಗೆ ಕಥೆಯಲ್ಲಿ ನಿರೂಪಕ ನಮ್ಗೆ ಬೇಕೆಂತಲೇ ಕೆಲವು ಮಾಹಿತಿಗಳನ್ನು ಮುಚ್ಚಿಡಬಹುದು ಅಥವಾ ತನ್ನದೇ ಆದ ಪೂರ್ವಗ್ರಹಗಳಿಂದ ಕಥೆ ಹೇಳಬಹುದು. ಇದನ್ನೇ ನಾವು ಅನ್ರಿಲಯಬಲ್ ನರೇಟರ್ ಅಥವಾ ವಿಶ್ವಾಸಾರ್ಹವಲ್ಲದ ನಿರೂಪಕ ಅಂತೀವಿ. ಓಹೋ, ಆಗ ಕಥೆಯ ಅರ್ಥವೇ ಬದಲಾಗುತ್ತೆ. ಹೌದು. ಈ ರೀತಿಯಾದಾಗ ಕಥೆಯಲ್ಲಿ ಒಂದ್ ರೀತಿಯ ವಿಪರ್ಯಾಸ ಅಂದ್ರೆ ಐರನಿ ಸೃಷ್ಟಿಯಾಗುತ್ತೆ. ನಿರೂಪಕ ಹೇಳ್ತಿರೋದು ಒಂದು, ಆದರೆ ವಾಸ್ತವವಾಗಿ ನಡೀತಿರೋದು ಇನ್ನೊಂದು ಅಂತ ಓದುಗನಿಗೆ ನಿಧಾನವಾಗಿ ಅರಿವಾಗುತ್ತೆ. ಇದೇ ಪಠ್ಯದ ಆಳವಾದ ಅರ್ಥವನ್ನು ಹುಟ್ಟುಹಾಕೋದು ಅಲ್ವಾ? ಹೌದು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಕೇವಲ ಕಥೆಯನ್ನು ಬರೆದಿಟ್ಟು ಬರೋದಲ್ಲ, ಆ ಕಥೆಯ ನಿರೂಪಕ ಯಾರು, ಆತ ಸರ್ವಜ್ಞನೇ ಅಥವಾ ಸೀಮಿತನೇ, ಆತನ ಮಾತನ್ನ ನಾವು ಏಕೆ ನಂಬಬೇಕು ಅಥವಾ ನಂಬಬಾರದು ಅನ್ನೋದನ್ನ ಎಕ್ಸಾಕ್ಟ್ಲಿ ಅದನ್ನ ಪಠ್ಯದ ಸಾಕ್ಷಿಗಳ ಆಧಾರದ ಮೇಲೆ ವಿಶ್ಲೇಷಿಸಬೇಕು. ಅಂದ್ರೆ ನಿರೂಪಕನ ಪ್ರತಿಯೊಂದು ಮಾತನ್ನು ನಾವು ಅನುಮಾನದಿಂದ ಅಥವಾ ಕನಿಷ್ಠ ಪಕ್ಷ ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಅವನು ಹೇಳಿದ್ದೇ ವೇದವಾಕ್ಯ ಅಲ್ಲ. ಖಂಡಿತ ಅಲ್ಲ. ಹಾಗಾದರೆ ಈ ನಿರೂಪಕನ ಅಸಲಿ ಬಣ್ಣವನ್ನು ಅಥವಾ ಪಠ್ಯದ ಗುಪ್ತ ಅರ್ಥವನ್ನು ನಾವು ಕಂಡುಹಿಡಿಯೋದು ಹೇಗೆ ಅನ್ಸುತ್ತೆ? ಮುಂದಿನ ವಿಷಯವನ್ನು ನೋಡೋಣ ಬನ್ನಿ. ಇದು ನಮ್ಮನ್ನು ನೇರವಾಗಿ ಕ್ಲೋಸ್ ರೀಡಿಂಗ್ ಕಡೆ ಕರೆದೊಯ್ಯುತ್ತೆ. ಹೌದು. ನಂಬರ್ 1, ಕ್ಲೋಸ್ ರೀಡಿಂಗ್. ಕ್ಲೋಸ್ ರೀಡಿಂಗ್ ಅಂದ್ರೆ ಸೂಕ್ಷ್ಮವಾಗಿ ಓದುವ ವಿಧಾನ. ಪ್ರಾಯೋಗಿಕ ವಿಮರ್ಶೆಯ ಅತ್ಯಂತ ಪ್ರಮುಖ ಅಸ್ತ್ರವೇ ಇದು. ಅಂದ್ರೆ ಕೇವಲ ಮೇಲ್ನೋಟಕ್ಕೆ ಓದೋದಲ್ಲ. ಹೌದು, ಆಳವಾಗಿ ಮತ್ತು ಅತ್ಯಂತ ಸೂಕ್ಷ್ಮವಾಗಿ ಪಠ್ಯವನ್ನು ಓದೋದು. ಸಾಮಾನ್ಯವಾಗಿ ನಾವು ಕಥೆ ಓದುವಾಗ ಕಥೆಯ ಓಟಕ್ಕೆ ಸಿಲುಕಿ ವೇಗವಾಗಿ ಓದ್ಕೊಂಡು ಹೋಗ್ತೀವಿ. ಏನಾಗುತ್ತೆ ಅಂತ ತಿಳ್ಕೊಳ್ಳೋ ಆತರ ಇರುತ್ತೆ. ಕರೆಕ್ಟ್. ಆದ್ರೆ ಕ್ಲೋಸ್ ರೀಡಿಂಗ್ ಆ ತ್ವರಿತವಾಗಿ ಅರ್ಥೈಸುವುದನ್ನು ಅಂದ್ರೆ ಕ್ವಿಕ್ ಇಂಟರ್ಪ್ರಿಟೇಷನ್ ಅನ್ನು ಸಂಪೂರ್ಣವಾಗಿ ತಡೆಯುತ್ತೆ. ಓಕೆ, ನಿಧಾನವಾಗಿ ಓದಬೇಕು.
ಪಠ್ಯದಲ್ಲಿರುವ ಪ್ರತಿಯೊಂದು ಪದ, ನುಡಿಗಟ್ಟು ಮತ್ತು ವಾಕ್ಯವನ್ನು ನಾವು ವಿರಾಮ ತೆಗೆದುಕೊಂಡು ಪರೀಕ್ಷಿಸಬೇಕು. ಅದು ಅಲ್ಲಿ ಏಕೆ ಇದೆ? ಆ ಪದವನ್ನು ಬಿಟ್ಟು ಬೇರೆ ಪದವನ್ನು ಲೇಖಕ ಏಕೆ ಬಳಸಲಿಲ್ಲ ಅಂತ ನಮಗೆ ನಾವೇ ಪ್ರಶ್ನೆ ಹಾಕೊಳ್ಬೇಕು. ಇಲ್ಲಿ ನನ್ನದೊಂದು ಹೋಲಿಕೆ ಇದೆ. ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಕೇವಲ ಒಂದು ಪುಸ್ತಕದ ಓದುಗರಾಗಿರಬಾರ್ದು, ಬದಲಾಗಿ ಕ್ರೈಮ್ ಸೀನ್ನಲ್ಲಿರುವ ಒಬ್ಬ ಪತ್ತೆದಾರಿಯಂತೆ, ಅಂದ್ರೆ ಡಿಟೆಕ್ಟಿವ್ ತರ ಕೆಲಸ ಮಾಡಬೇಕು. ವಾವ್, ಇದು ಒಳ್ಳೆ ಹೋಲಿಕೆ ಅಲ್ವಾ? ಕೈಯಲ್ಲಿ ಒಂದು ಭೂತಗನ್ನಡಿ ಹಿಡಿದುಕೊಂಡು ಕವಿತೆ ಅಥವಾ ಕಥೆಯಲ್ಲಿರುವ ಪ್ರತಿಯೊಂದು ಪದವನ್ನು ಒಂದು ಸಾಕ್ಷ್ಯದಂತೆ ಹುಡುಕಬೇಕು. ಅವರು ಸುಮ್ಮನೆ ಓದಿಕೊಂಡು ಕಥೆಯ ಸಾರಾಂಶ ಬರೆದು ಬರುವಂತಿಲ್ಲ. ನಿಖರವಾಗಿ ಹೇಳಿದ್ದೀರಿ. ಪತ್ತೆದಾರಿಯ ಹೋಲಿಕೆ ಇಲ್ಲಿಗೆ ಹೇಳಿ ಮಾಡಿಸಿದಂತಿದೆ. ಒಂದು ಉದಾಹರಣೆ ಮೂಲಕ ಇದನ್ನ ಅರ್ಥ ಮಾಡಿಕೊಳ್ಳೋಣ. ಹೇಳಿ. ಒಂದು ಕವಿತೆಯಲ್ಲಿ ಡಾರ್ಕ್ನೆಸ್ ಅಂದ್ರೆ ಕತ್ತಲೆ ಅನ್ನೋ ಪದ ಪದೇ ಪದೇ ಬರ್ತಿದೆ ಅಂದ್ಕೊಳ್ಳಿ. ಕೇವಲ ಮೇಲ್ನೋಟಕ್ಕೆ ಓದುವ ಸಾಮಾನ್ಯ ಓದುಗನಿಗೆ ಅದು ಕೇವಲ ರಾತ್ರಿಯ ಸಮಯ ಅಂತ ಅನಿಸಬಹುದು. ಹೌದು, ಓಹೋ, ಕಥಾನಾಯಕ ರಾತ್ರಿ ಹೊತ್ತು ನಡ್ಕೊಂಡು ಹೋಗ್ತಿದ್ದಾನೆ ಅಂತ ಅಂದ್ಕೊಳ್ತಾರೆ. ಆದ್ರೆ ವಿದ್ಯಾರ್ಥಿಯೊಬ್ಬ ನೀವು ಹೇಳಿದ ಹಾಗೆ ಭೂತಗನ್ನಡಿ ಹಿಡಿದು ಕ್ಲೋಸ್ ರೀಡಿಂಗ್ ಮಾಡಿದಾಗ ಆ ಪದದ ಪುನರಾವರ್ತನೆ ಅಂದ್ರೆ ರಿಪಿಟೇಷನ್ ಕೇವಲ ರಾತ್ರಿಯನ್ನಲ್ಲ, ಬದಲಾಗಿ ಕವಿತೆಯ ಒಳಗಿರುವ ಹೌದು, ಆ ಪಾತ್ರದ ಮನಸ್ಸಿನಲ್ಲಿರೋ ಭಯ, ಅನಿಶ್ಚಿತತೆ ಅಥವಾ ಸಾವನ್ನು ಸೂಚಿಸ್ತಿದೆ ಅಂತ ಅರ್ಥವಾಗತ್ತೆ. ಕತ್ತಲೆ ಅನ್ನೋದು ಅಲ್ಲಿ ಕೇವಲ ಸಮಯ ಅಲ್ಲ, ಅದೊಂದು ಮಾನಸಿಕ ಸ್ಥಿತಿ. ವಾವ್! ಅಂದ್ರೆ ಪದಗಳ ಹಿಂದಿರುವ ಅಸಲಿ ಅರ್ಥವನ್ನ ಹುಡುಕೋದು. ಆ ಪದದ ಸುತ್ತಮುತ್ತಿರುವ ವಾಕ್ಯಗಳೇ ನಮಗೆ ಕ್ಲೂ ಕೊಡ್ತವೆ. ಖಂಡಿತ ಕೊಡ್ತವೆ. ಈ ಭೂತಗನ್ನಡಿಯಿಂದ ನೋಡುವಾಗ ನಾವು ಮೊದಲು ಗಮನ ಹರಿಸಬೇಕಾದದ್ದು ಆ ಪಠ್ಯದ ಭಾಷೆಯ ಮೇಲೆ ಅಲ್ವಾ? ಪದಗಳ ಬಳಕೆ ಹೇಗಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಮುಂದಿನ ವಿಷಯವನ್ನ ನೋಡೋಣ ಬನ್ನಿ. ಹೌದು. ನಂಬರ್ 2, ಇಂಪಾರ್ಟೆನ್ಸ್ ಆಫ್ ಲ್ಯಾಂಗ್ವೇಜ್. ಪ್ರಾಕ್ಟಿಕಲ್ ಕ್ರಿಟಿಸಿಸಂನಲ್ಲಿ ಭಾಷೆ ಅಥವಾ ಭಾಷೆಯ ಪ್ರಾಮುಖ್ಯತೆ ಎಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಅನ್ನೋದು. ಭಾಷೆ ಅಂದ್ರೆ ಕೇವಲ ವ್ಯಾಕರಣ ಅಲ್ಲ ತಾನೆ? ಅಲ್ಲವೇ ಅಲ್ಲ, ಭಾಷೆಯೇ ಪಠ್ಯದ ಜೀವಾಳ. ಪ್ರಾಕ್ಟಿಕಲ್ ಕ್ರಿಟಿಸಿಸಂನಲ್ಲಿ ಭಾಷೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ ಇದೆ. ಲೇಖಕ ಯಾವ ನಿರ್ದಿಷ್ಟ ಪದಗಳನ್ನು ಆಯ್ಕೆ ಮಾಡಿದಾನೆ, ಅಂದ್ರೆ ಡಿಕ್ಷನ್ ಹೇಗಿದೆ ಅನ್ನೋದು ಇಲ್ಲಿ ಮುಖ್ಯ. ಪದಗಳ ಆಯ್ಕೆ ಅದಕ್ಕೂ ತನ್ನದೇ ಆದ ತೂಕ ಇರುತ್ತೆ. ಹೌದು, ಯಾವ ಪದವೂ ಸುಖಾಸುಮ್ನೆಯಲ್ಲಿ ಇರೋದಿಲ್ಲ. ಇದನ್ನ ಪರೀಕ್ಷಾ ದೃಷ್ಟಿಯಿಂದ ಅಂದ್ರೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನೋಡೋದಾದ್ರೆ ವಿದ್ಯಾರ್ಥಿಗಳು ಕೇವಲ ಪದದ ನೇರ ಅರ್ಥವನ್ನು ಅಥವಾ ಡಿಕ್ಷನರಿ ಅರ್ಥವನ್ನು ಬರೆದ್ರೆ ಸಾಲದು ಅನ್ಸುತ್ತೆ. ಖಂಡಿತ ಸಾಲದು. ಇಲ್ಲೊಂದು ಮಾದರಿ ಕವಿತೆಯ ವಿಶ್ಲೇಷಣೆ ಮಾಡೋಣ. ವಿಲಿಯಂ ಬ್ಲೇಕ್ ಅವರ ಕವಿತೆಗಳಲ್ಲಿ ಅಥವಾ ಯಾವುದೇ ಪ್ರೇಮ ಕವಿತೆಯಲ್ಲಿ ರೋಸ್ ಅಂದ್ರೆ ಗುಲಾಬಿ ಅನ್ನೋ ಪದ ಬಂದ್ರೆ ಅದು ಕೇವಲ ಒಂದು ಸುಂದರವಾದ ಹೂ ಮಾತ್ರ ಆಗಿರೋದಿಲ್ಲ. ಎಕ್ಸಾಕ್ಟ್ಲಿ. ಆ ಪದವು ಯೌವನವನ್ನು, ಸೌಂದರ್ಯವನ್ನು ಅಥವಾ ಪ್ರೀತಿಯನ್ನು ಸಂಕೇತಿಸಬಹುದು. ಅದೇ ಗುಲಾಬಿಯ ಮುಳ್ಳುಗಳ ಬಗ್ಗೆ ಪ್ರಸ್ತಾಪವಿದ್ರೆ ಅದು ಪ್ರೀತಿಯಿಂದ ಆಗುವ ನೋವನ್ನು ಅಥವಾ ಅಪಾಯವನ್ನು ಕೂಡ ಸಂಕೇತಿಸಬಹುದು. ಹೌದು. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಕೇವಲ ಇಲ್ಲಿ ಗುಲಾಬಿಯ ವರ್ಣನೆ ಇದೆ ಎನ್ನುವ ಬದಲು ಈ ಸಾಂಕೇತಿಕ ಅರ್ಥವನ್ನು ಅಂದ್ರೆ ಸಿಂಬೋಲಿಸಂ ಅನ್ನು ವಿವರಿಸಿದರ ಮಾತ್ರ ಅವರಿಗೆ ಹೆಚ್ಚು ಅಂಕಗಳು ಸಿಗ್ತವೆ. ಅಂದ್ರೆ ಪಠ್ಯದಲ್ಲಿರೋ ಭಾಷೆ ಎಷ್ಟು ನಿಖರವಾಗಿದೆ ಅನ್ನೋದನ್ನ ಅವರು ಪತ್ತೇದಾರಿಯಂತೆ ಸಾಬೀತುಪಡಿಸಬೇಕು. ಖಂಡಿತವಾಗಿ. ಅಂದ್ರೆ ಭಾಷೆ ಅನ್ನೋದು ಕೇವಲ ಕಥೆಯನ್ನು ಮುಂದೆ ಕೊಂಡೊಯ್ಯುವ ವಾಹನ ಅಲ್ಲ, ಭಾಷೆಯೇ ಅಲ್ಲಿ ಅನುಭವವನ್ನ ಕಟ್ಟಿಕೊಡುತ್ತೆ. ಮುಂದಿನ ವಿಷಯವನ್ನು ನೋಡೋಣ ಬನ್ನಿ. ಇದು ನಮಗೆ ಟೋನ್ ಮತ್ತು ಮೂಡ್ ಬಗ್ಗೆ ಹೇಳುತ್ತೆ. ಹೌದು. ನಂಬರ್ 3, ಟೋನ್ ಅಂಡ್ ಮೂಡ್. ಭಾಷೆ ಕೇವಲ ಅರ್ಥವನ್ನು ಮಾತ್ರವಲ್ಲ, ಆ ಕವಿತೆಯ ಒಟ್ಟು ವಾತಾವರಣವನ್ನು ಸೃಷ್ಟಿಸುತ್ತೆ. ನೀವು ಒಂದು ಪದವನ್ನು ಪ್ರೀತಿಯಿಂದಲೂ ಹೇಳಬಹುದು, ಅದೇ ಪದವನ್ನು ಕೋಪದಿಂದಲೂ ಹೇಳಬಹುದು. ಇದು ಟೋನ್ ಅಂದ್ರೆ ಲೇಖಕನ ಧ್ವನಿ ಮತ್ತು ಮೂಡ್ ಅಂದ್ರೆ ಓದುಗನ ಮನಸ್ಥಿತಿಗೆ ಸಂಬಂಧಿಸಿದ ವಿಚಾರ ಅಲ್ವಾ? ಇವೆರಡರ ನಡುವಿನ ವ್ಯತ್ಯಾಸವನ್ನು ನಾವು ಹೇಗೆ ಗ್ರಹಿಸಬೇಕು ನೋಡಿ. ಟೋನ್ ಅಂದ್ರೆ ಲೇಖಕನ ಮನೋಭಾವ ಅಥವಾ ಆ ನಿರ್ದಿಷ್ಟ ವಿಷಯದ ಬಗ್ಗೆ ಲೇಖಕನ ಧ್ವನಿ. ಓಕೆ. ಲೇಖಕ ಆ ವಿಷಯವನ್ನು ಗಂಭೀರವಾಗಿ ಹೇಳ್ತಿದ್ದಾನೆಯಾ, ತಮಾಷೆಯಾಗಿ ಹೇಳ್ತಿದ್ದಾನೆಯಾ ಅಥವಾ ಕೋಪದಿಂದ ಹೇಳ್ತಿದ್ದಾನೆಯಾ ಅನ್ನೋದು ಟೋನ್. ಹಾಗಾದ್ರೆ ಮೂಡ್ ಅಂದ್ರೆ ಆ ಕೃತಿಯನ್ನು ಓದಿದಾಗ ಓದುಗನಾದ ನಮ್ಮಲ್ಲೇ ಸೃಷ್ಟಿಯಾಗುವ ಭಾವನೆ ಅಥವಾ ವಾತಾವರಣ. ಓಹೋ. ಲೇಖಕ ಬಳಸುವ ಪದಗಳ ಆಯ್ಕೆಯು ಅಂದ್ರೆ ವರ್ಡ್ ಚಾಯ್ಸಸ್ ಈ ನಿರ್ದಿಷ್ಟ ಧ್ವನಿ ಮತ್ತು ಮನಸ್ಥಿತಿಯನ್ನು ಸೃಷ್ಟಿಸುತ್ತೆ. ಉದಾಹರಣೆಗೆ, ಕತ್ತಲ ಕೋಣೆ, ಮಳೆ, ಗಾಳಿ ಅನ್ನೋ ಪದಗಳು ಭಯದ ಮೂಡ್ ಸೃಷ್ಟಿಸಿದ್ರೆ, ಬೆಳಗಿನ ಸೂರ್ಯ, ಹಕ್ಕಿಗಳ ಚಿಲಿಪಿಲಿ ಇವೆಲ್ಲ ಉಲ್ಲಾಸದ ಮೂಡ್ ಸೃಷ್ಟಿಸ್ತವೆ. ಹೌದು, ಅದೇ ವ್ಯತ್ಯಾಸ. ಆದರೆ ಇಲ್ಲೊಂದು ಬಹಳ ಕುತೂಹಲಕಾರಿ ಮತ್ತು ಗೊಂದಲದ ಪ್ರಶ್ನೆ ಬರುತ್ತೆ. ಕವಿತೆಯಲ್ಲಿ ಲೇಖಕ ಏನೋ ಒಂದು ಹೇಳ್ತಾನೆ, ಆದರೆ ಆತನ ಅಸಲಿ ಧ್ವನಿ ವ್ಯಂಗ್ಯ ಅಂದ್ರೆ ಸರ್ಕಾಸಮ್ ಆಗಿರುತ್ತೆ ಅಂದ್ಕೊಳ್ಳಿ.
ಸರ್ಕ್ಯಾಸಮ್. ನಾವು ದಿನನಿತ್ಯದ ಮಾತಿನಲ್ಲಿ ನೀನು ಬಹಳ ದೊಡ್ಡ ಸಾಧನೆ ಮಾಡಿದೆ ಬಿಡು ಅಂತ ವ್ಯಂಗ್ಯವಾಗಿ ಹೇಳ್ತೀವಲ್ಲ, ಹಾಗೆ ಇಂಥ ಸಂದರ್ಭದಲ್ಲಿ ಅದು ಪಠ್ಯದ ಮೂಲ ಅರ್ಥವನ್ನ ಹೇಗೆ ಸಂಪೂರ್ಣವಾಗಿ ಬದಲಾಯಿಸುತ್ತೆ. ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಈ ವ್ಯಂಗ್ಯವನ್ನ ಹೇಗೆ ಗುರುತಿಸಬೇಕು? ಇದು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಮಾಡುವ ಅತ್ಯಂತ ಸಾಮಾನ್ಯ ತಪ್ಪು. ಲೇಖಕನ ಧ್ವನಿಯಲ್ಲಿನ ವ್ಯಂಗ್ಯವನ್ನು ಗುರುತಿಸಿದಿದ್ದರೆ ಕವಿತೆಯ ಅರ್ಥ ಸಂಪೂರ್ಣ ಉಲ್ಟಾ ಆಗ್ಬಿಡುತ್ತೆ. ಅರೆ ಹೌದಲ್ವಾ? ಒಂದು ಉದಾಹರಣೆ ಕೊಡಿ. ಈಗ ಯುದ್ಧವನ್ನು ಕುರಿತಾದ ಒಂದು ಕವಿತೆ ಇದೆ ಅಂದ್ಕೊಳ್ಳಿ. ಅದರಲ್ಲಿ ನಮ್ಮ ಸೈನಿಕರು ಬಹಳ ಹೆಮ್ಮೆಯಿಂದ ಸಾಯ್ತಿದ್ದಾಹೆ, ಯುದ್ಧ ಭೂಮಿ ಎಂತಹ ಸುಂದರವಾದ ಜಾಗ ಅಂತ ಬರೆದಿದ್ರೆ ಸಾಮಾನ್ಯ ಓದುಗ ಓಹೋ, ಲೇಖಕ ಯುದ್ಧವನ್ನು ಹೊಗಳ್ತಿದ್ದಾನೆ ಅಂತ ಬರೆದುಬಿಡ್ತಾನೆ. ಕರೆಕ್ಟ್. ಆದರೆ ವಾಸ್ತವದಲ್ಲಿ ಲೇಖಕ ಆ ಪದಗಳ ಮೂಲಕ ಯುದ್ಧದ ಭೀಕರತೆಯನ್ನು ವ್ಯಂಗ್ಯವಾಗಿ ಟೀಕಿಸ್ತಿರಬಹುದು. ಆಂಟಿವಾರ್ ಪೊಯಿಟ್ರಿಗಳಲ್ಲಿ ಇದು ಬಹಳ ಸಾಮಾನ್ಯ. ಹೌದು. ವಿದ್ಯಾರ್ಥಿಗಳು ಪಠ್ಯದಲ್ಲಿರುವ ವಿರೋಧಾಭಾಸಗಳನ್ನು ಅಂದ್ರೆ ಕಾಂಟ್ರಡಿಕ್ಷನ್ಸ್ ಅನ್ನು ಮತ್ತು ಪದಗಳ ಹಿಂದಿನ ಧ್ವನಿಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಬದಲಾಗುವ ಟೋನ್, ಸಟಲ್ ಶಿಫ್ಟ್ಸ್ ಇನ್ ಟೋನ್ ಅನ್ನು ಗುರುತಿಸಿ ವಿಶ್ಲೇಷಿಸಿದರೆ ಮಾತ್ರ ಕವಿತೆಯ ಅಸಲಿ ಅರ್ಥ ಹೊರಬರುತ್ತೆ. ಅಂದ್ರೆ ಲೇಖಕ ಹೇಳಿದ್ದನ್ನು ಯಥಾವತ್ತಾಗಿ ಕುರುಡಾಗಿ ನಂಬಬಾರದು, ಆ ಪದಗಳ ಹಿಂದಿನ ಧ್ವನಿಯನ್ನು ಅಳಿಯಬೇಕು. ಇದು ನಿಜಕ್ಕೂ ಒಂದು ಕೌಶಲ್ಯ. ಖಂಡಿತ. ಭಾಷೆ, ಟೋನ್ ಮತ್ತು ಮೂಡ್ ಜೊತೆಗೆ ಕವಿತೆಯ ಆಕಾರ ಅಥವಾ ರಚನೆಯೂ ಕೆಲಸ ಮಾಡುತ್ತೆ ಅಲ್ವಾ? ಮುಂದಿನ ವಿಷಯವನ್ನು ನೋಡೋಣ ಬನ್ನಿ. ಒಂದು ಕವಿತೆ ಹೇಗೆ ಕಾಣುತ್ತೆ, ಅದರ ಸಾಲುಗಳು ಹೇಗೆ ಜೋಡಣೆ ಆಗಿವೆ ಅನ್ನೋದರ ಬಗ್ಗೆ. ಹೌದು. ನಂಬರ್ 4, ಸ್ಟ್ರಕ್ಚರ್ ಆ್ಯಂಡ್ ಫಾರ್ಮ್. ಒಂದು ಕವಿತೆಯ ರಚನೆ ಕೂಡ ಅರ್ಥವನ್ನು ನೀಡುತ್ತಾ ಅನ್ನೋದು ಇಲ್ಲಿ ಮುಖ್ಯ ಪ್ರಶ್ನೆ. 100ಕ್ಕೆ 100 ನೀಡುತ್ತೆ ಅಂತ ನನಗನ್ಸುತ್ತೆ. ಹೌದು. ಇಲ್ಲಿ ಪಠ್ಯದ ಸಂಘಟನೆ ಅಂದ್ರೆ ಆರ್ಗನೈಸೇಷನ್ ಬಗ್ಗೆ ಮಾತಾಡ್ತೀವಿ. ಕವಿತೆಗಳಲ್ಲಿ ಪದ್ಯದ ಮಾದರಿಗಳು ಅಂದ್ರೆ ಸ್ಟಾನ್ಸಾ ಪ್ಯಾಟರ್ನ್ಸ್ ಮತ್ತು ಪ್ರಾಸಗಳು ಅಂದ್ರೆ ರೈಮ್ ಸ್ಕೀಮ್ಸ್ ಹೇಗೆ ಜೋಡಣೆಯಾಗಿವೆ, ಹಾಗೆಯೇ ಗದ್ಯದಲ್ಲಿ ಅಂದ್ರೆ ಪ್ರೋಸ್ನಲ್ಲಿ ಪ್ಯಾರಾಗ್ರಾಫ್ ರಚನೆ ಹೇಗಿದೆ ಅನ್ನೋದನ್ನು ಪ್ರಾಕ್ಟಿಕಲ್ ಕ್ರಿಟಿಸಿಸಂನಲ್ಲಿ ಅತ್ಯಂತ ಆಳವಾಗಿ ಪರೀಕ್ಷಿಸಲಾಗುತ್ತೆ. ಕರೆಕ್ಟ್. ಒಂದು ಪಠ್ಯದ ರೂಪವೇ ಅದರ ಅರ್ಥವನ್ನು ನಿರ್ಧರಿಸುತ್ತೆ. ಲೇಖಕ ಉದ್ದುದ್ದ ವಾಕ್ಯಗಳನ್ನು ಬಳಸಿದ್ದಾನೆಯೇ ಅಥವಾ ಚುಟುಕಾದ ಸಾಲುಗಳನ್ನೇ ಅನ್ನೋದು ಕೂಡ ಆ ಪಾತ್ರದ ಮನಸ್ಥಿತಿಯನ್ನು ಹೇಳುತ್ತೆ ಅಲ್ವಾ? ಆದರೆ ಇದು ಸ್ವಲ್ಪ ಟೆಕ್ನಿಕಲ್ ಅನ್ನಿಸ್ತಿದೆ. ಇದನ್ನು ಇನ್ನಷ್ಟು ಸರಳವಾಗಿ ಅರ್ಥ ಮಾಡಿಕೊಳ್ಬೋದೆ? ಕವಿತೆಯ ರಚನೆ ಕಥೆಯ ಅರ್ಥವನ್ನು ಹೇಗೆ ಬದಲಾಯಿಸುತ್ತೆ? ಒಂದು ಉದಾಹರಣೆ ಕೊಡಿ. ಖಂಡಿತ. ಒಂದು ಮಾದರಿ ಕವಿತೆಯನ್ನೇ ತೆಗೆದುಕೊಳ್ಳೋಣ. ಕವಿತೆಯೊಂದು ಸರಾಗವಾಗಿ ಸಂಗೀತದಂತೆ ಒಂದು ನಿರ್ದಿಷ್ಟ ಲಯದಲ್ಲಿ ಅಂದ್ರೆ ರಿದಮ್ನಲ್ಲಿ ಸಾಕ್ತಿರುತ್ತೆ. ಓದುಗನಿಗೆ ಅದೊಂದು ಸುಂದರ ಅನುಭವ ನೀಡ್ತಿರತ್ತೆ. ಆದ್ರೆ ಇದ್ದಕ್ಕಿದ್ದಂತೆ ಕವಿತೆಯ ಮಧ್ಯದಲ್ಲಿ ಆ ಲಯದಲ್ಲಿ ಒಂದು ಅನಿರೀಕ್ಷಿತ ಮುರಿತ ಅಂದ್ರೆ ಬ್ರೇಕ್ ಇನ್ ರಿದಮ್ ಉಂಟಾಗತ್ತೆ ಅಥವಾ ಅಲ್ಲಿ ಪ್ರಾಸ ತಪ್ಪತ್ತೆ. ಹೊಸ ವಿದ್ಯಾರ್ಥಿಗೂ ಇದನ್ನ ಕೇವಲ ವ್ಯಾಕರಣದ ತಪ್ಪು ಅಥವಾ ಲೇಖಕನಿಗೆ ಪ್ರಾಸ ಹೊಂದಿಸಲು ಬರಲಿಲ್ಲ ಅಂತ ಭಾವಿಸಿಬಿಡಿತಾರೆ. ಹೌದು. ಆದ್ರೆ ಸೂಕ್ಷ್ಮವಾಗಿ ಓದುವ ವಿದ್ಯಾರ್ಥಿಗೆ ತಿಳಿಯತ್ತೆ ಆ ಲಯದ ಮುರಿತವು ಕಥೆಯಲ್ಲಿನ ಪಾತ್ರಕ್ಕಾದ ಅಡಚಣೆ, ಆಘಾತ ಅಥವಾ ಆ ಪಾತ್ರದ ಮನಸ್ಸಿನಲ್ಲಿ ನಡೀತಿರೋ ಯಾವುದೋ ಮಾನಸಿಕ ಕ್ಷೋಭಣೆಯನ್ನು ಸೂಚಿಸ್ತಿರುತ್ತೆ ಅಂತ. ಸೈಕಲಾಜಿಕಲ್ ಡಿಸ್ಟರ್ಬೆನ್ಸ್. ಎಕ್ಸಾಕ್ಟ್ಲಿ. ಉದಾಹರಣೆಗೆ, ಪಾತ್ರಕ್ಕೆ ಹೃದಯ ಬಡಿತ ನಿಂತೋದಾಗ ಕವಿತೆಯ ಲಯವು ಅಲ್ಲಿ ನಿಂತೋಗಬಹುದು. ಕವಿತೆಯ ರಚನೆಗೂ ಮತ್ತು ಕವಿತೆಯೊಳಗಿನ ಭಾವನೆಗೂ ನೇರ ಸಂಬಂಧ ಇರುತ್ತೆ. ಇದು ನಿಜಕ್ಕೂ ಅದ್ಭುತ. ಕವಿತೆಯ ಲಯ ತಪ್ಪುವುದು ಕೂಡ ಒಂದು ಕಲಾತ್ಮಕ ಅಭಿವ್ಯಕ್ತಿ ಅನ್ನೋದು ಎಷ್ಟೋ ವಿದ್ಯಾರ್ಥಿಗಳಿಗೆ ಹೊಡೆದಿರೋದಿಲ್ಲ. ಅವರು ಕೇವಲ ಕಥೆಯನ್ನು ಮಾತ್ರ ಹುಡುಕ್ತಿರ್ತಾರೆ. ಹೌದು. ರಚನೆ ಮತ್ತು ಪದಗಳು ಸೇರ್ಕೊಂಡಾಗ ಕೆಲವೊಮ್ಮೆ ಒಂದೇ ಪದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥಗಳು ಹುಟ್ಕೊಳ್ತವೆ. ಮುಂದಿನ ವಿಷಯವನ್ನು ನೋಡೋಣ ಬನ್ನಿ. ಇದರಿಂದ ಗೊಂದಲ ಸೃಷ್ಟಿಯಾಗಲ್ವಾ? ಖಂಡಿತ ಇಲ್ಲ. ತಲೆಬರಹ 5, ಆಂಬಿಗ್ವಿಟಿ ಆ್ಯಂಡ್ ಮಲ್ಟಿಪಲ್ ಮೀನಿಂಗ್ಸ್. ಬಹು ಅರ್ಥಗಳು ಸಾಹಿತ್ಯದಲ್ಲಿ ಹೇಗೆ ಕೆಲಸ ಮಾಡ್ತವೆ ಅನ್ನೋದು. ಅಸ್ಪಷ್ಟತೆ ಅಥವಾ ಆಂಬಿಗ್ಯೂಟಿ ಅಂದ್ರೆ ಅದೊಂದು ಗೊಂದಲ ಅಂತಾನೆ ಬಹಳ ಜನ ಅಂದ್ಕೊಂತಾರೆ. ಆದ್ರೆ ಸಾಹಿತ್ಯದಲ್ಲಿ ಅದೊಂದು ಗೊಂದಲ ಅಲ್ಲ ಅಥವಾ ಕವಿಯ ವೈಫಲ್ಯವೂ ಅಲ್ಲ. ಬದಲಾಗಿ ಒಂದು ಪದ ಅಥವಾ ವಾಕ್ಯಕ್ಕೆ ಇರುವ ಬಹು ಅರ್ಥಗಳು, ಮಲ್ಟಿಪಲ್ ಇಂಟರ್ಪ್ರಿಟೇಷನ್ಸ್, ಇದು ಪಠ್ಯದ ಆಳವನ್ನು ಮತ್ತು ಶ್ರೀಮಂತಿಕೆಯನ್ನು ಹೆಚ್ಚಿಸುವ ಒಂದು ತಂತ್ರ. ವಿಲಿಯಂ ಎಮ್ಸನ್ ಅನ್ನೋ ವಿಮರ್ಶಕ ಈ ಕುರಿತು ಬಹಳ ಆಳವಾಗಿ ಬರೆದಿದ್ದಾರೆ. ಪ್ರಾಕ್ಟಿಕಲ್ ಕ್ರಿಟಿಸಿಸಂ ಒಂದೇ ನಿಶ್ಚಿತ ಅರ್ಥವನ್ನು ಒಪ್ಪಿಕೊಳ್ಳೋದಿಲ್ಲ, ಬದಲಾಗಿ ಒಟ್ಟಿಗೆ ಅಸ್ತಿತ್ವದಲ್ಲಿರುವ ಬಹು ಅರ್ಥಗಳಿಗೆ ಜಾಗ ಕೊಡುತ್ತೆ. ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ ಇಂಗ್ಲಿಷ್ನ ಲೈಟ್ ಅನ್ನೋ ಪದವನ್ನು ತಗೋಬಹುದು ಅಲ್ವಾ? ಹೌದು, ತಗೋಬಹುದು. ಒಂದು ಕವಿತೆಯಲ್ಲಿ ಕತ್ತಲ ಕೋಣೆಗೆ ಲೈಟ್ ಬಂತು ಅಂದ್ರೆ ಅದು ಏಕಕಾಲದಲ್ಲಿ ಪ್ರಕಾಶಮಾನವಾದ ಸೂರ್ಯನ ಬೆಳಕು ಅಂತ ಅರ್ಥ ಕೊಡಬಲ್ಲದು, ಅಥವಾ ಜ್ಞಾನೋದಯ ಆಯ್ತು ಅನ್ನೋ ಅರ್ಥವನ್ನೂ ನೀಡಬಲ್ಲದು. ನಿಖರವಾಗಿ.
ಆ ಪದ ಆ ನಿರ್ದಿಷ್ಟ ಸಂದರ್ಭದಲ್ಲಿ ಎರಡೂ ಅರ್ಥಗಳನ್ನು ಏಕಕಾಲದಲ್ಲಿ ಸೂಚಿಸ್ತಿರ್ಬೋದು. ನಮಗೆ ಸೂರ್ಯನ ಬೆಳಕೂ ಹೌದು, ಮನಸ್ಸಿನ ಹಗುರತೆಯೂ ಹೌದು. ಇವೆರಡರಲ್ಲಿ ಯಾವುದು ಸರಿ ಅಂತ ನಾವು ಜಗಳವಾಡೋ ಹಾಗಿಲ್ಲ. ಹೌದು, ಎರಡೂ ಸರಿಯೇ. ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ ಇದೊಂದು ಅತ್ಯುತ್ತಮ ಅವಕಾಶ. ಹೌದು, ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಇದರ ಅರ್ಥ ಇಷ್ಟೇ, ಇದು ಸೂರ್ಯನ ಬೆಳಕು ಮಾತ್ರ ಅಂತ ಒಂದೇ ನಿರ್ದಿಷ್ಟ ಅರ್ಥವನ್ನು ಬರೆಯುವ ಬದಲು ಈ ಪದಕ್ಕೆ ಭೌತಿಕವಾಗಿ ಈ ಅರ್ಥವಿದೆ ಮತ್ತು ಮಾನಸಿಕವಾಗಿ ಅಥವಾ ಸಾಂಕೇತಿಕವಾಗಿ ಆ ಅರ್ಥವೂ ಇರಬಹುದು ಅಂತ ಸಾಕ್ಷ್ಯಗಳೊಂದಿಗೆ ಅಂದ್ರೆ ಟೆಕ್ಸ್ಚುಯಲ್ ಎವಿಡೆನ್ಸ್ ಜೊತೆ ವಿವರಿಸಿದರೆ ಖಂಡಿತವಾಗಿಯೂ ಅವರಿಗೆ ಅತ್ಯುನ್ನತ ಅಂಕಗಳು ಸಿಗುತ್ತವೆ. ಇದು ಅವರ ವಿಮರ್ಶಾತ್ಮಕ ಚಿಂತನೆಯನ್ನು ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನು ಎತ್ತಿ ತೋರಿಸುತ್ತೆ. ಹೌದು, ಆದ್ರೆ ಈ ಬಹುಅರ್ಥಗಳನ್ನು ವಿಶ್ಲೇಷಿಸುವಾಗ ವಿದ್ಯಾರ್ಥಿಗಳು ಒಂದು ಎಚ್ಚರಿಕೆ ವಹಿಸಬೇಕು. ನಾವು ನಮ್ಮ ಸ್ವಂತ ಭಾವನೆಗಳಿಗೆ ಜಾರಬಾರದು. ಇದು ಬಹಳ ಮುಖ್ಯ. ಮುಂದಿನ ವಿಷಯವನ್ನು ನೋಡೋಣ ಬನ್ನಿ. ನಂಬರ್ 6, ಇಮೋಷನಲ್ ರೆಸ್ಪಾನ್ಸ್ ವರ್ಸಸ್ ಆಬ್ಜೆಕ್ಟಿವ್ ಅನಾಲಿಸಿಸ್. ಅಂದ್ರೆ ಭಾವನಾತ್ಮಕ ಪ್ರತಿಕ್ರಿಯೆ ಮತ್ತು ವಸ್ತುನಿಷ್ಠ ವಿಶ್ಲೇಷಣೆಯ ನಡುವಿನ ವ್ಯತ್ಯಾಸ. ಕೇವಲ ಪಠ್ಯದ ಆಧಾರದ ಮೇಲೆ ಮಾತ್ರ ವಾದಿಸಬೇಕು ಅಲ್ವಾ? ಹೌದು. ಪ್ರಾಕ್ಟಿಕಲ್ ಕ್ರಿಟಿಸಿಸಂ ಪ್ರಕಾರ ಸಾಹಿತ್ಯವನ್ನು ಓದುವಾಗ ನಮ್ಮ ವೈಯಕ್ತಿಕ ಭಾವನೆಗಳಿಗಿಂತ ತಾರ್ಕಿಕ ಮತ್ತು ವಸ್ತುನಿಷ್ಠ ವಿಶ್ಲೇಷಣೆ ಬಹಳ ಮುಖ್ಯ. ಆಬ್ಜೆಕ್ಟಿವ್ ಅನಾಲಿಸಿಸ್. ಎಕ್ಸಾಕ್ಟ್ಲಿ. ನಮ್ಮ ಸ್ವಂತ ಭಾವನೆಗಳು, ಕಣ್ಣೀರು ಅಥವಾ ಪೂರ್ವಗ್ರಹಗಳು ಅಂದ್ರೆ ಬಯಾಸ್ ಕವಿತೆಯ ವಿಶ್ಲೇಷಣೆಗೆ ಎಂದಿಗೂ ಅಡ್ಡಿಯಾಗಬಾರದು. ಅಂದ್ರೆ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಈ ಕವಿತೆ ಓದಿ ನನಗೆ ನನ್ನ ಬಾಲ್ಯ ನೆನಪಾಯಿತು, ಅಥವಾ ನನಗೆ ಈ ಕವಿತೆ ತುಂಬಾ ಇಷ್ಟವಾಯಿತು, ಇದನ್ನ ಓದಿ ನನಗೆ ಅಳು ಬಂತು ಅಂತ ಬರೆಯಬಾರದು ಅಲ್ವಾ? ಬಹಳಷ್ಟು ಜನ ಹೊಸಬ್ರು ಇದೇ ರೀತಿ ಉತ್ತರ ಬರೀತಾರೆ. ಖಂಡಿತ ಬರೆಯಬಾರದು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಇದು ಅತ್ಯಂತ ಮುಖ್ಯವಾದ ಅಂಶ. ಕವಿತೆ ನಿಮ್ಗೆ ಏಕೆ ಇಷ್ಟವಾಯಿತು ಅನ್ನೋದನ್ನ ಪಠ್ಯದ ಸಾಕ್ಷ್ಯಗಳನ್ನು ಬಳಸಿ ನೀವು ಸಾಬೀತುಪಡಿಸಬೇಕು. ಹೇಗೆ ಸಾಬೀತುಪಡಿಸೋದು? ಲೇಖಕ ಈ ನಿರ್ದಿಷ್ಟ ರೂಪಕವನ್ನು ಬಳಸಿರೋದ್ರಿಂದ ಕಥೆಯ ವಿಷಾದದ ಮೂಡ್ ಪರಿಣಾಮಕಾರಿಯಾಗಿ ಓದುಗನಿಗೆ ತಲುಪ್ತದೆ ಅಂತ ಬರೆಯಬೇಕೇ ಹೊರತು ನನಗಿದು ಇಷ್ಟ ಅಂತ ವೈಯಕ್ತಿಕ ಅಭಿಪ್ರಾಯ ಅಂದ್ರೆ ಸಬ್ಜೆಕ್ಟಿವ್ ಜಡ್ಜ್ಮೆಂಟ್ ಮಂಡಿಸಬಾರದು. ಹೌದು. ನಿಮ್ಮ ಕಣ್ಣೀರಿಗೆ ಪರೀಕ್ಷೆಯಲ್ಲಿ ಅಂಕಗಳಿಲ್ಲ. ಕಣ್ಣೀರು ತರಿಸಲು ಲೇಖಕ ಬಳಸಿದ ತಂತ್ರವನ್ನು ವಿವರಿಸಿದ್ರೆ ಮಾತ್ರ ಅಂಕಗಳು. ಪ್ರತಿಯೊಂದು ವಾದಕ್ಕೂ ಪಠ್ಯದಿಂದಲೇ ಉದಾಹರಣೆ ಕೊಡಬೇಕು. ಅರ್ಥವಾಯ್ತು. ನಾವು ಕೇವಲ ಕೃತಿಯ ಮೌಲ್ಯಮಾಪಕರಾಗಿರಬೇಕು ಹೊರತು ಭಾವುಕ ಓದುಗರಾಗಿರಬಾರದು. ವಸ್ತುನಿಷ್ಠವಾಗಿರಲು ನಾವು ನಮ್ಮನ್ನಷ್ಟೇ ಅಲ್ಲ, ಲೇಖಕನ ಬಾಹ್ಯ ಪ್ರಪಂಚವನ್ನೂ ಮರೆಯಬೇಕಾಗತ್ತೆ ಅಲ್ವಾ? ಹೌದು. ಇದು ನಮ್ಮ ಮುಂದಿನ ವಿಷಯ. ಮುಂದಿನ ವಿಷಯವನ್ನು ನೋಡೋಣ ಬನ್ನಿ. ನಂಬರ್ 7, ರೋಲ್ ಆಫ್ ಕಾಂಟೆಕ್ಸ್ಟ್ ಅಂದ್ರೆ ಸಂದರ್ಭದ ಪಾತ್ರವನ್ನು ನಿರಾಕರಿಸುವ ವಿಚಾರ. ಪ್ರಾಕ್ಟಿಕಲ್ ಕ್ರಿಟಿಸಿಸಂನ ಅತಿ ದೊಡ್ಡ ನಿಯಮವೆಂದರೆ ಬಾಹ್ಯ ಸಂದರ್ಭಗಳನ್ನು ಅಂದ್ರೆ ಕಾಂಟೆಕ್ಸ್ಟ್ ಅನ್ನು ಕಡೆಗಣಿಸುವುದು. ಅಂದ್ರೆ ಲೇಖಕನ ಇತಿಹಾಸ, ಆತನ ಜೀವನದಲ್ಲಿ ನಡೆದ ಘಟನೆಗಳು, ಆ ಕಾಲದ ರಾಜಕೀಯ ಪರಿಸ್ಥಿತಿ, ಇವು ಯಾವುದು ಇಲ್ಲಿ ಮುಖ್ಯವಲ್ಲ. ಪಠ್ಯವನ್ನು ಒಂದು ಸ್ವತಂತ್ರ ಘಟಕವಾಗಿ ಮಾತ್ರ ನೋಡಬೇಕು. ಆದರೆ ಸ್ವಲ್ಪ ತಡೀರಿ, ಇದು ಹೇಳಲು ಸುಲಭ, ಆದರೆ ಆಚರಣೆಯಲ್ಲಿ ಬಹಳ ಕಷ್ಟದ ಕೆಲಸ. ಯಾಕೆ ಹಾಗೆ ಹೇಳ್ತಿದ್ದೀರಾ? ಯಾಕಂದ್ರೆ ನಾವು ಚಿಕ್ಕವರಿದ್ದಾಗಿನಿಂದಲೂ ಕುವೆಂಪು ಅವರ ಕವಿತೆ ಓದುವಾಗ ಮಲೆನಾಡಿನ ಪ್ರಕೃತಿಯ ಹಿನ್ನೆಲೆಯನ್ನು ನೆನಪಿಸ್ಕೊಳ್ತೀವಿ, ಶೇಕ್ಸ್ಪಿಯರ್ ಓದುವಾಗ ಇಂಗ್ಲೆಂಡಿನ ಇತಿಹಾಸವನ್ನು ನೆನಪಿಸ್ಕೊಳ್ತೀವಿ. ಹೌದು, ಅದು ಸಹಜ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ಬರೆದ ಕವಿತೆಯನ್ನ ಆ ಇತಿಹಾಸ ಗೊತ್ತಿಲ್ಲದೆ ಓದಿದ್ರೆ ಅದರ ನಿಜವಾದ ಕಾವು ನಮಗೆ ತಟ್ಟುತ್ತಾ? ಈ ರೀತಿ ಇತಿಹಾಸವನ್ನು ಸಂಪೂರ್ಣವಾಗಿ ಕಡೆಗಣಿಸಿದ್ರೆ ನಾವು ಕವಿತೆಗೆ ಅನ್ಯಾಯ ಮಾಡಿದಂತೆ ಆಗಲ್ವಾ? ಈ ವಿಧಾನದಲ್ಲಿ ಅದಕ್ಕೆಲ್ಲ ಜಾಗವಿಲ್ಲ ಅನ್ನೋದು ನನಗೆ ಸ್ವಲ್ಪ ವಿಚಿತ್ರ ಅನಿಸುತ್ತೆ. ನಿಮ್ಮ ವಾದದಲ್ಲಿ ಖಂಡಿತ ಹುರುಳಿದೆ. ಮತ್ತು ಸಾಹಿತ್ಯ ವಲಯದಲ್ಲಿ ಐ.ಎ. ರಿಚರ್ಡ್ಸ್ ಅವರ ಮೇಲೆ ಬಂದ ಅತಿದೊಡ್ಡ ಟೀಕೆಯೂ ಇದೆ. ಹೌದಾ? ಆದರೆ ಪ್ರಾಕ್ಟಿಕಲ್ ಕ್ರಿಟಿಸಿಸಂ ಈ ನಿಯಮವನ್ನು ಏಕೆ ತಂದಿತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬಾಹ್ಯ ಸಂದರ್ಭಗಳನ್ನು ತಂದಾಗ ನಾವು ಪಠ್ಯವನ್ನು ಓದುವುದಕ್ಕಿಂತ ಹೆಚ್ಚಾಗಿ ಲೇಖಕನ ಜೀವನವನ್ನು ಓದಲು ಶುರು ಮಾಡ್ತೀವಿ. ಓಹೋ, ಕವಿತೆ ಬಿಟ್ಟು ಕವಿಯ ಹಿಂದೆ ಹೋಗ್ತೀವಿ. ಹೌದು. ಲೇಖಕ ಏನೋ ಹೇಳಲು ಹೊರಟಿದ್ದ ಅಂತ ನಾವೇ ಊಹಿಸಿಕೊಳ್ತೀವಿ. ಇದನ್ನೇ ಇಂಟೆನ್ಷನಲ್ ಫ್ಯಾಲಸಿ ಅಂತಾರೆ. ಬಾಹ್ಯ ಸಂದರ್ಭಗಳನ್ನು ಬದಿಗಿಟ್ಟಾಗ ಪಠ್ಯದ ಮೇಲಿನ ನಮ್ಮ ಗಮನ ಇನ್ನಷ್ಟು ತೀಕ್ಷ್ಣವಾಗುತ್ತೆ. ಅಂದ್ರೆ ಕವಿತೆ ತನ್ನ ಕಾಲವನ್ನು ಮೀರಿ ಇಂದಿಗೂ ಎಲ್ಲರಿಗೂ ಅನ್ವಯವಾಗುತ್ತಾ ಅಂತ ನಾವು ಪರೀಕ್ಷಿಸಬಹುದಾ? ಎಕ್ಸಾಕ್ಟ್ಲಿ. ಇದ್ರಿಂದಾಗಿ ತಪ್ಪು ತಿಳುವಳಿಕೆಗಳು ಅಂದ್ರೆ ಮಿಸ್ಇಂಟರ್ಪ್ರಿಟೇಷನ್ಸ್ ಕಡಿಮೆ ಆಗ್ತವೆ. ಪಠ್ಯ ಏನ್ ಹೇಳುತ್ತದೆಯೋ ಅದನ್ನು ಮಾತ್ರ ನಾವು ನಂಬಬೇಕು. ಹೊರಗಿನ ಯಾವ ಪ್ರಭಾವಕ್ಕೂ ನಾವು ಒಳಗಾಗಬಾರದು. ಓಹೋ, ಅಂದ್ರೆ
ಪಠ್ಯವು ಒಂದು ಸ್ವಾವಲಂಬಿ ದ್ವೀಪವಿದ್ದಂತೆ ಅದು ತನ್ನ ಅರ್ಥವನ್ನು ತಾನೇ ಒದಗಿಸಿಕೊಳ್ಳಬೇಕು. ಲೇಖಕನ ಸಹಾಯವನ್ನು ಅದು ಬೇಡಬಾರದು. ಹೌದು, ಇದೇ ಪ್ರಾಯೋಗಿಕ ವಿಮರ್ಶೆಯ ಅಂತಿಮ ಸಾರಾಂಶ. ಇದು ನಿಜಕ್ಕೂ ಒಂದು ವಿಶಿಷ್ಟವಾದ ದೃಷ್ಟಿಕೋನ. ನಾವೀಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಅನ್ಸುತ್ತೆ. ಮುಂದಿನ ವಿಷಯವನ್ನು ನೋಡೋಣ ಬನ್ನಿ. ಹೌದು, ಕನ್ಕ್ಲೂಷನ್. ಒಟ್ಟಾರೆಯಾಗಿ ಹೇಳೋದಾದೆ, ಪ್ರಾಕ್ಟಿಕಲ್ ಕ್ರಿಟಿಸಿಸಂ ಸಾಹಿತ್ಯ ಅಧ್ಯಯನದಲ್ಲಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡಿತು. ಇದು ಸಾಹಿತ್ಯದ ವಿಶ್ಲೇಷಣೆಗೆ ಒಂದು ವೈಜ್ಞಾನಿಕ ಮತ್ತು ವಸ್ತುನಿಷ್ಠ ಬದಲಾವಣೆಯನ್ನು ತಂದಿತು. ಇದು ಕೇವಲ ಒಂದು ವಿಧಾನವಲ್ಲ, ಬದಲಾಗಿ ಮುಂದೆ ಅಮೆರಿಕಾದಲ್ಲಿ ಹುಟ್ಟಿಕೊಂಡ ನ್ಯೂ ಕ್ರಿಟಿಸಿಸಂ ಅನ್ನೋ ಹೊಸ ಸಾಹಿತ್ಯಕ ಚಳುವಳಿಗೆ ಭದ್ರವಾದ ಅಡಿಪಾಯವನ್ನ ಹಾಕಿಕೊಟ್ಟಿತು. ಹೌದು, ಹೊಸ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಸಾಹಿತ್ಯವನ್ನು ಗಂಭೀರವಾಗಿ ಅಧ್ಯಯನ ಮಾಡುವವರಿಗೆ ಪರೀಕ್ಷಾ ದೃಷ್ಟಿಯಿಂದ ಇದೊಂದು ಪವರ್ಫುಲ್ ಟೂಲ್, ಅಂದ್ರೆ ಶಕ್ತಿಶಾಲಿ ಸಾಧನ. ಖಂಡಿತ. ನಿರೂಪಕನನ್ನು ಪ್ರಶ್ನಿಸೋದು, ಪತ್ತೆದಾರಿಯಂತೆ ಕ್ಲೋಸ್ ರೀಡಿಂಗ್ ಮಾಡೋದು, ಪದಗಳ ಆಯ್ಕೆ, ಲಯದ ಮುರಿತ, ಬಹು ಅರ್ಥಗಳು ಮತ್ತು ಭಾವನೆಗಳನ್ನು ಬದಿಗಿಟ್ಟು ಕೇವಲ ವಸ್ತುನಿಷ್ಠತೆಯನ್ನ ಬಳಸಿ ಪಠ್ಯವನ್ನ ಹೇಗೆ ಬಿಡಿಸಿ ನೋಡಬಹುದು ಅನ್ನೋದನ್ನ ಈ ಡೀಪ್ ಡೈವ್ ಮೂಲಕ ನಾವು ಬಹಳ ವಿವರವಾಗಿ ಅರಿತುಕೊಂಡಿದ್ದೇವೆ. ಹೌದು, ಈ ಶಿಸ್ತುಬದ್ಧ ವಿಧಾನದಿಂದ, ಅಂದ್ರೆ ಡಿಸಿಪ್ಲಿನ್ಡ್ ಅಪ್ರೋಚಿಂದ ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಚಿಂತನೆ ಮತ್ತು ವಿಶ್ಲೇಷಣಾ ಕೌಶಲ್ಯ, ಅನಾಲಿಟಿಕಲ್ ಸ್ಕಿಲ್ಸ್ ಎರಡೂ ಅದ್ಭುತವಾಗಿ ಬೆಳೀತವೆ. ಕರೆಕ್ಟ್. ಅವರಿಗೆ ಯಾವುದೇ ಹೊಸ ಪಠ್ಯವನ್ನ ಕೊಟ್ಟರೂ ಅಯ್ಯೋ ಈ ಲೇಖಕ ಯಾರೆಂದೇ ನನಗೆ ಗೊತ್ತಿಲ್ವಲ್ಲ ಅಂತ ಭಯಪಡುವ ಬದಲು ಆ ಪಠ್ಯವನ್ನ ಧೈರ್ಯವಾಗಿ ಎದುರಿಸುವ ಆತ್ಮವಿಶ್ವಾಸ ಬರುತ್ತೆ. ಅದ್ಭುತ. ಕೇವಲ ಪಠ್ಯದ ಸಾಲುಗಳನ್ನು ಮಾತ್ರ ಇಟ್ಟುಕೊಂಡು ಎಷ್ಟೆಲ್ಲ ರಹಸ್ಯಗಳನ್ನು ಭೇದಿಸಬಹುದು ಅಂತ ತಿಳಿಯೋದು ನಿಜಕ್ಕೂ ಕಣ್ಣು ತೆರೆಸುವಂತಿತ್ತು. ನಮ್ಮ ಮುಂದಿನ ಡೀಪ್ ಡೈವ್ನಲ್ಲಿ ಭೇಟಿಯಾಗೋಣ. If you find this explanation of practical criticism helpful, kindly subscribe to this YouTube channel for more English literature and literary theory lectures. Jai RCB.